ಬದ್ದು ಡಾರ್ಲಿಂಗ್ ಇನ್ನು ನಾನು ಇವತ್ತು ಸಿಗಕ್ಕಿಲ್ಲ. ಇನ್ನು ನಾಳೆನೇ ಸಿಗೋದು. ಇವಾಗ ನಾನು ಹೊರಡ್ಬೇಕು. ನಾನು ಹೊರಡ್ತೀನಿ. ಅಯ್ಯೋ ದಯ್ಯ, ಯಾಕೆ ಹೊರಡ್ತೀಯ? ಇದ್ಬಿಟ್ಟೆ ನೀನು ಹೋಗು. ಯಾಕೆ ಹೊರಡ್ತೀನಿ ಹೊರಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನಮ್ಮ ಅಮ್ಮನೂ ನಮ್ಮ ಅತ್ತೆ ಬಂದು ಇಲ್ಲೇ ಅವ್ರೆ ಅಂತ ಹೇಳ್ಬಿಟ್ಟು ನಿಂಗೆ ಶಾನೆ ಬೇಜಾರಾಯ್ತಾಯ್ತಲ್ವಾ? ಅದಕ್ಕೆ ತಾನೇ ನೀನು ಒಯ್ತೀನಿ ಅಂತ ಹೇಳ್ತಿರೋದು. ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ ಹೋಗಮ್ಮ ಹೋಗಮ್ಮ ಅಂತ. ಒಂದು 2 ದಿನ ಇದ್ದೋಯ್ತೀನಿ ಸುಮ್ಕಿರು ಅಂತ ಹೇಳ್ತಾ ಇದ್ದೆ. ನಿಮ್ಮ ಅತ್ತೆನೇ ಎಲ್ಲ ಕೆಲಸ ಮಾಡಿದ್ರೆ ನಾನು ಇನ್ನೇನು ಮಾಡಲಿ, ನಾನೇ ಒಯ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಆಮೇಲೆ ನಮ್ಮ ಅಮ್ಮ ಒಯ್ತಿದ್ದೀನಿ ಅಂತ ತಲೆ ಕೆಡಿಸ್ಕೊಬೇಡ. ನಮ್ಮ ಅತ್ತೆ ಒಬ್ಳು ಅಯ್ಯೋ ಎಲ್ಲೋ ಅಂತ ಗಿತ್ತಾಳೆ. ನೀನು ಅದಕ್ಕೆ ಒಯ್ತಾ ಇದೀಯಾ? ಅದು ಕಲ್ಲ ಬದ್ದು ಡಾರ್ಲಿಂಗ್. ಅದು ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಇವತ್ತು ನನ್ನ ತಿಥಿ. ಇವತ್ತಂದು 2ನೇ ವರ್ಷದ ತಿಥಿ. ನಮ್ಮಮ್ಮ ಎಲ್ರೂ ನನಗೋಸ್ಕರ ಅಡುಗೆ ಪಡುಗೆ ಎಲ್ಲ ಮಾಡಿ ಕಾಯ್ತಾ ಇರ್ತಾರೆ. ನಾನು ಹೋಗ್ಬಿಟ್ಟು ಬರ್ತೀನಿ. ದಯ್ಯ, ಇವತ್ತು ನಿಂದು 2ನೇ ವರ್ಷದ ತಿಥಿನ? ಅದು ನಂಗೆ ಗೊತ್ತೇ ಇರಲಿಲ್ಲ. ಸರಿ ಆಯಿತು ದಯ್ಯ. ಅಲ್ಲ, ನೀನು ಯಾರು ಏನು ಅಂತ ಮಾತ್ರ ನೀನು ಹೇಳಲೇ ಇಲ್ಲ. ಸರಿ ಬಿಡು ಹಂಗಾರೆ. ನೀನೇನು ಬೇಜಾರು ಮಾಡ್ಕೋಬೇಡ. ನಿಂಗೇನ ಕೆಲಸ ಇದ್ದರೆ ಹೇಳು, ಬೇಕಾರೆ ಮಾಡಿಬಿಟ್ಟೆ ನೀವು ಒಯ್ತೀನಿ. ಏನಾರ ಕೆಲಸ ಇದ್ದರೆ ಐತಾ ಏನಾರ ಕೆಲಸ? ಅಯ್ಯೋ ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ಏನು ಕೆಲಸನೂ ಇಲ್ಲ. ನೀನು ಧಾರಾಳವಾಗಿ ಹೋಗ್ಬಿಟ್ಟು ಬಾ. ನಿಜವಾಗೂ ನಿನ್ಗೆ ಇಷ್ಟೊಂದು ಬೇಜಾರೈತೆ, ನಿನ್ನ ಕತೆ ಇಷ್ಟೊಂದು ಬೇಜಾರಾಗೈತೆ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ನಿನ್ನ ತಿಥಿನ. ಸರಿ ಹೋಗ್ಬಿಟ್ಟು ಬಾ. ನನಗೂ ಬೇಜಾರಾಯ್ತೈತೆ. ನೀನು ಯಾವಾಗೂ ದಯ್ಯ ಅಂತ ಖುಷಿ ಪಡ್ತಾ ಇದ್ದೆ. ಆದರೆ ನಿನಗೂ ಒಂದು ಸಂಸಾರ ಐತೆ, ನಿನಗೂ ಅಪ್ಪ ಅಮ್ಮ ಎಲ್ಲವ್ರೆ ಅಂತ ಗೊತ್ತಿರಲಿಲ್ಲ. ನೀನು ಹೇಳು ಯಾರು ಅಂತ ಕೇಳಿದ್ರು ನೀನು ಹೇಳೋಕ್ಕಿಲ್ಲ. ನಾನು ಏನು ಮಾಡಲಿ ಹೇಳು? ಸರಿ ನೀನು ಹೋಗ್ಬಿಟ್ಟು ಬಾ, ಒಳ್ಳೇದಾಗಲಿ. ಸತ್ ಮೇಲೆ ನೀನು ಎಲ್ಲಿ ಡಾರ್ಲಿಂಗ್ ಒಳ್ಳೇದಾಯ್ತದೆ. ಸರಿ ಬಿಡು, ನೀನು ಬೇಜಾರು ಮಾಡ್ಕೋಬೇಡ. ಈಗ ನೀನು ಬಸ್ರಿ ಅಲ್ವಾ, ನೀನು ಖುಷಿಯಾಗಿರ್ಬೇಕು ಅಷ್ಟೇ. ನೀನಿಯ ನಾನೇ ಖುಷಿಯಾಗಿರ್ತೀನಿ. ಸರಿನಾ? ನಾನು ಹೋಗ್ಬಿಟ್ಟು ಬರ್ತೀನಿ ಪದ್ದು ಡಾರ್ಲಿಂಗ್. ನಾಳೆಗೆ ಬರ್ತೀನಿ. ಇವತ್ತೆಲ್ಲ ನಾನು ಅಲ್ಲೇ ಇದ್ಬಿಟ್ಟು ಬರ್ತೀನಿ. ನನಗೆ ಎಲ್ಲರೂ ಪೂಜೆ ಮಾಡ್ತಾರೆ. ಆಮೇಕಿಂದ ಎಲ್ಲರೂ ನನಗೆ ಊಟ ಹಾಕ್ತಾರೆ. ಬಂದು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ ನಮ್ಮ ಅಪ್ಪ ಅಮ್ಮನ. ಅಯ್ಯೋ ಶಿವನೇ, ನನಗೆ ಬೇಜಾರಾಯ್ತಾಯ್ತಲ್ಲ. ದಯ್ಯ ಪಾಪ. ಹಲೋ, ಹೇಳಕ್ಕ. ಅಯ್ಯೋ ಹೌದೇ, ನಾನಿಲ್ಲಿ ನನ್ನ ಮಗಳು ಮನೆಗೆ ಬಂದ್ಬಿಟ್ಟಿದ್ದೆ. ಹೌದೇನು? 2ನೇ ವರ್ಷದ 2ನೇ ವರ್ಷ ತಿಥಿನ? 1 ವರ್ಷ ಅಷ್ಟಲ್ಲ, 1 ವರ್ಷ ತಿಥಿ ಮಾಡ ತಿರ್ಕ ಮಾಡ್ತಿದ್ದೇನು? ಪಾಪ ಬಿಡು, ಮಾಡು. ವಯಸ್ಸಲ್ದಿರ ವಯಸ್ಸಾಗ ಸತ್ತೋಗ್ಬಿಟ್ರೆ ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಯಾರು ತಾನೇ ಇದು ಮಾಡ್ತಾರೆ ಹೇಳು? ಏನು ನಮ್ಮಮ್ಮ ಯಾರ ಬಗ್ಗೆ ಮಾತಾಡ್ತೈತೆ? ಯಾರ್ದು ತಿಥಿ ಪತಿ ಅಂತ ಆಯ್ತಲ್ಲ? ನಮ್ಮಮ್ಮನೂ 2 ವರ್ಷದ್ದು ಅಂತ ಆಯ್ತಲ್ಲ? ಹೆಂಗೆ 2 ವರ್ಷ ಕಳೆದೋಯ್ತು ಬಿಡಮ್ಮ. ಆ ಹುಡುಗಿ ಯಾರು ಅಂತ ಮಾತ್ರ ಹೇಳಲಿಲ್ಲ ನಿನ್ನ ಮಗ. ನೋಡಿ 2 ವರ್ಷ ಆದ್ರೂ ಯಾವ ವಿಚಾರನೂ ಗೊತ್ತಾಗಲಿಲ್ಲ ತಗ. ಅಯ್ಯೋ ಬುಡಮ್ಮಿ. ಇಲ್ಲ ಗೊತ್ತಿದ್ದೆ, ಇದ್ದಿದ್ರೆ ಊರಾಗಿದ್ದಿದ್ರೆ ಗೊತ್ತಿದ್ದೆ. ಮಗಳು ಮನೆಗೆ ಬಂದಿದ್ದೀನಿ. ಮಗಳು ಬಸ್ರಿ ನಮ್ಮ 4-5 ತಿಂಗಳಾಯ್ತು ಆಗಲೇ ನೀನಿಯಾ. ಅದಕ್ಕೆ ಇಲ್ಲಿ ಒಬ್ಳೆ ಇದ್ಲು ಬಂದಿದ್ದೀನಿ. ಈಗ ಅವ್ರ ಅತ್ತೆ ಬಂದವಳೆ. ಇನ್ನೊಂದು ವಾರ ಬಿಟ್ಕೊಂಡು ನಾನು ಹೊತ್ತಾಗ ಬರ್ತೀನಿ ಅವಳು. ನೋಡು ನನಗೆ ಗೊತ್ತಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಇಲ್ಲ ಅಂದರೆ ತಿಥಿ ಮುಗಿಸ್ಕೊಂಡು ನೀನೇ ಬರ್ತಿದ್ದೆ ಪಾಪ. ಯಾವಾಗೂ ಅತ್ತೆ 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 ಅಂತ ಬರೋನು. ನೆನೆಸ್ಕೊಂಡ್ರೆ ನೀನು ದುಃಖ ಆಯ್ತದಪ್ಪ. ದೆಯ್ಯ ಹೇಳಿದಕ್ಕೂ ನಮ್ಮಮ್ಮ ಹೇಳ್ತಿರೋದಕ್ಕೂ ಏನೆಲ್ಲ ಸಿಂಕ್ ಐತಲ್ಲ. ಇರು ನಮ್ಮ ಅಮ್ಮನ ಕೇಳ್ತೀನಿ. ಸರಿ ಕಣಕ್ಕ, ಬಂದ್ಮೇಲೆ ಬರ್ತೀನಿ. ಹೇಳಿ ಪೂಜೆ ಮಾಡ್ಕೊಂಡು ಹೋದ್ರೆ ಆಯಿತು. ಆಯ್ತಾ? ಸರಿ ಕಣಕ್ಕ, ಆಯ್ತು, ಬೇಜಾರು ಮಾಡ್ಕೋಬೇಡ. ಇಲ್ಲ, ನಿಮ್ಮ ಅಣ್ಣ ಅಲ್ಲೇ ಐತೆ ನೋಡಿ, ಮನೆಗೆ ಐತೆ. ಫೋನ್ ಹಾಕು, ಅಣ್ಣ ಬರ್ತದೆ. ನಾನು ಬರೋಕ್ಕಾಗಿಲ್ಲ, ಮಗಳು ಮನೆಗೆ ಬಂದ್ಬಿಟ್ಟಿದ್ದೀನಿ. ಸರಿ ನಾಕ. ಮನೆಗೆ ಅವರೇ, ಫೋನ್ ಹಾಕು, ಮನೆಗೆ ಎದುತ್ತಾರೆ. ಸರಿ ಆಯಿತು. ನನ್ನ ಮಗಳು ಇಲ್ಲೇ ಅವಳೆ, ಸಂದಕ್ಕವಳೆ. ಕೊಡ್ಲೇ? ಕೊಡ್ತೀನಿ ಇರು. ನಿಮ್ಮ ಅತ್ತೆ ಮಾತಾಡು. ಹಲೋ, ಅತ್ತೆ ಸಂದಾಕಿದ್ದೀನಿ. ನೀನು ಸಂದಾಕಿದ್ಯಾ? ಸಂದಾಕಿವ್ನಿ. ಅತ್ತೆ. 5 ತಿಂಗಳು. ಅತ್ತೆ. ಅತ್ತೆ ನೀವು ಚೆನ್ನಾಗಿದ್ದೀರಾ? ಬರ್ರಿ ಮಂತಕ್ಕೆ. ಬರಲೇ ಇಲ್ಲ, ಅವ್ರು ಗೃಹ ಪ್ರವೇಶಕ್ಕೆ ಬಂದು ಹೋದರು. ಹೌದೇ? ಸರಿ ಅತ್ತೆ, ಆಯ್ತು. ರಾಜಂದ ಅತ್ತೆ ನೋಡಿ, ನನಗೂ ಗೊತ್ತಿರಲಿಲ್ಲ ಕಣತ್ತೆ. ಸರಿ ಆಯಿತು. ಆಯ್ತು. ಆಯಿತು. ಅಮ್ಮ ಇವತ್ತೇನು ರಾಜನ್ ತಿಥಿನಾ? ಕಣಮ್ಮಿ, 2 ವರ್ಷದ ತಿಥಿ ಪಾಪ. ಅವತ್ತು ನೀನು ಮಣ್ಣು ಬಂದಿದ್ದೋಳಲ್ಲ, ತಿರುಗಿ ನೀನು ಬರಲೇ ಇಲ್ಲ. ಅಮ್ಮ 2 ವರ್ಷದ ತಿಥಿ ರಾಜ. ಅಮ್ಮ ನನ್ಗೆ ಅವಾಗ ಅಷ್ಟೊಂದೇನು ಗಮನ ಕೊಡಲಿಲ್ಲ. ಯಾಕಮ್ಮ ಸತ್ತಿದ್ದು? ನಮ್ಮ ಅತ್ತೆ ಮಗ ಯಾಕಮ್ಮ ಸತ್ತಿದ್ದವನು?
ಏ ವಿಷಯ ಗೊತ್ತಿಲ್ವೇ ನಿಂಗೆ? ನೀನು ಅವಾಗ ಚೊಂಗ್ಳು ಚೊಂಗ್ಳಂಗೆ ಆಡ್ಕೊಂಡು ಓಡಾಡ್ಕೊಂಡಿದ್ರೆ ಎಲ್ಲಿ ಗೊತ್ತಾಯ್ತದೆ ಹೇಳಿ ನಿನಗೆ? ಅಯ್ಯೋ, ಯಾವುದೋ ಹುಡುಗಿನ ಶಾನೇ ಪಿರುತಿ ಮಾಡ್ತಾ ಇದ್ನಂತೆ. ಯಾವ ಹುಡುಗಿ ಅಂತಾನೆ, ಯಾವ ಹುಡುಗಿನ ಗೊತ್ತಿಲ್ಲ, ಭಾಳ ಪಿರುತಿ ಮಾಡ್ತಿದ್ನಂತೆ ಪ್ರಾಣಕ್ಕಿಂತ ಹೆಚ್ಚಾಗಿ. ಆ ಹುಡುಗಿದೇನು ಮದುವೆ ಸೆಟ್ ಆಯಿತು ಅಂತನೋ, ಮದುವೆ ಆಯಿತು ಅಂತನೋ, ಮದುವೆ ಸೆಟ್ ಆಯಿತು ಅಂತ ಅನ್ನಿಸ್ತದೆ. ಮದುವೆ ಸೆಟ್ ಆಯಿತು ಅಂತ ಹೇಳಿದ ತಕ್ಷಣ ಏನಿಯಾ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರದ್ ಪಾಪ ಅವನು. ಏನು ಮದುವೆ ಸೆಟ್ ಆಯಿತು ಅಂತ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದ? ಹ್ಞೂನ್ಲೇ, ಅವತ್ತೇ ನೀನು ಸೂಸೈಡ್ ಮಾಡ್ಕೊಂಡು ಸತ್ತೋದಂತ ಹೇಳಿದ್ನಲ್ಲ, ಅವತ್ತೇನೆ ನೀನು ಯಾವ ಕಡೆ ಗಮನ ಕೊಟ್ಟಿದ್ದೋ ಏನೋನುವೆ. ಇವತ್ತು ವರ್ಷದ ತಿಥಿ, ವರ್ಷದಲ್ಲ ಅದೇ ಮಾಮೂಲಿ 2 ವರ್ಷದ್ದು ಏನೋ ಇದ್ರದ್ದು ತಿಥಿ ಐತೆ. ಅದಕ್ಕೆ ನೀನಿಯ ಹೋಗಿರೋದು ತಿಥಿಗೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬಾಬಾ ಅಂತ ಕರಿಯಕ್ಕೆ ಫೋನ್ ಹಾಕಿದ್ಲು. ನಾನೆಲ್ಲ ಬರ್ಲಮ್ಮಯ್ಯ ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ದೆ. ಅದಕ್ಕೆ ನೀನಿಯ ಹೋಗ್ಬೇಕಿತ್ತಿಲ್ಲ ಅಂದಿದ್ರೆ ನಿಮ್ಮ ಅಪ್ಪ ಹೋಯ್ತದೆ ಹೇಳು. ಅಮ್ಮ, ಯಾವ ಹುಡುಗಿ ಏನು ಎತ್ತ ಅಂತ ಏನಾರ ಗೊತ್ತೇನಮ್ಮ? ಇಲ್ವೇ, ಆ ಹುಡುಗಿಗೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳ್ಬಿಟ್ಟು ಯಾರ ತಗೋ ಏನೂ ಹೇಳ್ಕೊಳ್ಳಿಲ್ವಂತವನು. ನನ್ನ ಮಗ ಇದ್ದಂಗೆ ಹೇಳ್ಕೊಂಡಿದ್ರೆ ಬ್ಯಾಡ ಅನ್ನೋದೆ. ನಾನು ನಿನ್ನೆ ಕೊಟ್ಟು ಮದುವೆ ಮಾಡಣಿ ಅಂತ ಅನ್ಕೋತಿದ್ದೆ. ಅದು ಯಾವುದೋ ಹುಡುಗಿನ ಲವ್ ಮಾಡ್ತಾವನಂತೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾ ಇದ್ರು ಎಲ್ಲನೂ. ನಾನು ಹೆಂಗೆ ಯಾವಳನ್ನ ಲವ್ ಮಾಡ್ತಿರೋನ್ನ ತಂದ್ಬಿಟ್ಟು ನಿನಗೆ ಹೆಂಗೆ ಕೊಟ್ಬಿಡನಿ, ಆಮೇಕಿಂದ ನಾಳೆ ಸಂಸಾರ ಕಿತ್ಕಿತ್ತು ಓದತ್ತು ಅಂತ ಭಯಕ್ಕೆ ನಾನು ಬ್ಯಾಡ ಬಿಡು ಅಂತದಾಗ ಸುಮ್ಮನೆ ಹೋಗ್ಬಿಟ್ಟೆ. ನಾನು ಬುಡತ್ತಾಗ ನೋಡ್ಕೊಳ್ಳನಿ ಬ್ಯಾಡ ಅಂತ ಹೇಳ್ಬಿಟ್ಟು ನೋಡಿದ್ರೆ ಹಿಂಗೆ ಮಾಡ್ಕೊಬಿಟ್ಟ. ಯಾರನ್ನ ಲವ್ ಮಾಡ್ತಿದ್ನೋ, ಹುಡುಗಿ ಹೆಸರು ಕೆಟ್ಟೋಯ್ತದೆ, ಹುಡುಗಿಗೆಲ್ಲ ಕೆಟ್ಟ ಹೆಸರು ಬರ್ತದೆ, ನಾಳೆಗೆ ಜನ ಎಲ್ಲ ಚುಚ್ಚಿ ಅಂತಾರೆ ಅಂತ ಹೇಳ್ಬಿಟ್ಟು ಅದೇನು ಕತೆಯೋ. ಅದಕ್ಕೆ ನೆನೆಯ ಅವನು ಯಾವ ಹುಡುಗಿ ಅಂತ ಫ್ರೆಂಡ್ಗಳು ತಗ ಸಮೇತ ಹೇಳ್ಕೊಂಡಿಲ್ವಂತೆ. ಸುಮ್ಮನೆ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಿದ್ನಂತೆ. ಆಮೇಕಿಂದ ಯಾರಿಗೂ ಹೇಳ್ಕೊಂಡಿಲ್ಲ ಅವನು ಯಾವ ಹುಡುಗಿ ಅಂತ ಹೇಳ್ಬಿಟ್ಟು. ಪಾಪ ಅಲ್ಲ, ಎಂಥ ಒಳ್ಳೆ ನಿರ್ಬೇಡ ನೋಡು, ಹುಡುಗಿ ಭಾಳ ಹಾಳಾಗೋಯ್ತದೆ ಅಂತ ಹುಡುಗಿ ಹೆಸರು ಸಮೇತ ಹೇಳ್ಕೊಂಡಿಲ್ಲ. ಸಖತ್ ಇಷ್ಟಪಡ್ತಾ ಇದ್ನಂತೆ. ಹೌದಾ? 2 ವರ್ಷ ಅದು ನೀನಿದ್ಯಾಕ್ಲೆ ಇವಾಗ ಯೋಚನೆ ಮಾಡ್ತಿದ್ಯಾ? ಸತ್ತ ಯೋಚನೆ ಮಾಡಿದ್ರೆ ಬಿಟ್ಬಿಟ್ಟು ನೀನು ಬಂದಿದ್ದಲ್ಲ ಮನೆಗೆ, ಅವಾಗ ಯೋಚನೆ ಮಾಡಿಬಿಟ್ಟು ಇವಾಗ ಏನು ಯೋಚನೆ ಮಾಡ್ತಿದ್ಯಾ? ಸತ್ತರ ಮನೆಗೆ ಯಾರು ಕೆಟ್ಟ ಅಂದರೆ ಸತ್ತವನು ಕೆಟ್ಟ ಅಂತ ಹೇಳ್ಬಿಟ್ಟೆ ನೀನು ಅನ್ಕೋಬೇಕು ಅಷ್ಟೇ. ನೀನು ಭಾಳ ಒಳ್ಳೆ ಇದ್ದ ಹುಡುಗನ್ವೇ, ಒಳ್ಳೆ ಇದ್ದ, ಪರವಾಗಿಲ್ಲ, ಹಂಗೋ ಹಿಂಗೋ ಇತ್ತು ಹೆಂಗನ್ವೇ ಸಂದಕ್ಕೆ ನೋಡ್ಕೊತಿದ್ನೇನೋ. ಅವಳಿಗೆ ಭಾಳ ಅದೃಷ್ಟ ಇಲ್ಲ ಬಾ. ಅವಳದು ಏನು ಮಾಡಿದ್ಲೋ ಕೈಗೆ ಕೊಟ್ಲೇನೋ ಇವ್ನು ಸತ್ತೋಗವ್ನಿ. ಈ ಹಂಗೆ ಬದುಕಿದ್ರೆ ಎಂತೆಂಥರೋ ಸಿಗೋರಪ್ಪ ತಾಗಿ. ಅಯ್ಯ ನನ್ನ ಮಗ ಇದ್ದಂಗೆ. ಕಾಪಿಗೆ ಪಿಕ್ಕ ಬರಲ್ಲ ನಿಂಗೆ? ಬೇಡಮ್ಮ, ಕಾಪಿ ಗಿಪಿ ಏನು ಬೇಡ ಅಮ್ಮ. ಅವತ್ತು ಅವನು ಸತ್ತ ಆದಮೇಲೆ ತಿಥಿಯೆಲ್ಲ ಆದಮೇಲೆ ಪುರೋಹಿತರು ಏನೋ ಹೇಳ್ತಿದ್ರು ಅಂತ ಏನೋ ಹೇಳ್ದಲ್ಲ, ಅವತ್ತೇನು ಹೇಳು? ಇವನಿಗೆ ಆಯಸ್ ಇನ್ನೂ ಮುಗ್ದಿಲ್ಲ. ಆಯಸ್ ಮುಗಿದಿದ್ದಂಗೆ ನೀನು ಸತ್ತೋಗ್ಬಿಟ್ಟವನೇ. ಅಂತರ್ಪಿಸಾದಿ ಥರ ಅಲ್ಕೊಂಡು ದೆಯ್ಯ ಆಗ್ಬಿಟ್ಟು ಇಲ್ಲೇ ಓಡಾಡ್ಕೊಂಡಿರ್ತಾನೆ ಕಣಮ್ಮ, ನಿಮ್ಮನ್ನೆಲ್ಲ ನೋಡ್ತಿರ್ತಾನೆ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳಿದ್ರು. ಆಯಸ್ ಇನ್ನೂ ಮುಗುದಿಲ್ಲ ಅವನಿಗೆ, ಆಯಸ್ ಮುಗಿಯೋದಕ್ಕಿಂತ ಮುಂಚೆ ಸತ್ತೋಗ್ಬಿಟ್ಟವನೇ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಅದಕ್ಕೆ ಮನೆ ಮುಂದೆ ಪೂಜೆ ಗೀಜೆ ಎಲ್ಲ ಮಾಡ್ರಿ ಅಂತ ಎಲ್ಲ ಹೇಳ್ತಿದ್ರು. ಅದಕ್ಕೆ ನಿಮ್ಮ ಅತ್ತೆ ಪೂಜೆ ಗೀಜೆ ಎಲ್ಲ ಮಾಡ್ತಿದ್ಲ ಅವಾಗ. ಪಾಪ ಯಾರ ಕಣ್ಗೂ ಏನು ಕಾಣಿಸ್ಕೊಂಡಿದ್ದಲ್ಲ ದೆಯ್ಯ ಆಗಿ ಏನೂ ಇಲ್ಲ. ಏನೋ ಹೇಳ್ತಾರಲ್ಲ ಕೇಳಬೇಕಲ್ಲ ಅಮ್ಮ. ದೆಯ್ಯ ಆಗ್ತದೆ ಅಂತಲೂ ಹೇಳಿದ್ರಾ? ಆಯಸ್ ಮುಗಿಯೋಕ್ಕಿಂತ ಮುಂಚೆ ಸತ್ರಿ ಇನ್ನೇನಾಯ್ತದ ಮೀ ದೆಯ್ಯ ಆಗ್ದಂಗೆ ಓಡಾಡ್ತಾರ? ಅದ್ರ ಆಸೆ ಎಲ್ಲ ಪೂರೈಸ್ಕೊ ಗಂಟನೂ ಹೋಗಕ್ಕಿಲ್ಲ. ಆ ದೆಯ್ಯದ್ದು ಏನು ಆಸೆ ಇತ್ತು ಏನು ಗೊತ್ತೋ ಅದೆಲ್ಲ ಪೂರೈಕೆ ಮಾಡ್ಕೊಳ್ಳೋ ಗಂಟ ಹೋಗಕ್ಕಿಲ್ಲ ಅಲ್ವಾ? ಎಲ್ಲೋಯ್ತದೆ ಆ ಹುಡುಗಿ ಮೇಲೇನೋ ಫ್ಯಾನೆ ಪಿರುತಿ ಇಟ್ಕೊಂಡಿತ್ತೇನೋ, ಅದಕ್ಕೆ ಪಾಪ ಏನೋ ಓಡಾಡ್ಕೊಂಡಿರ್ತದೆ ದೆಯ್ಯ. ದೆಯ್ಯ ಆಗಿ. ಆದರೆ ಆ ಕೆಟ್ಟದಾಗೆಲ್ಲ ಮಾತಾಡಬಾರ್ದು, ಎಂದು ಯಾರ ಕಣ್ಗೂ ಕಾಣಿಸ್ಕೊಂಡಿಲ್ಲ ಬಿಡು. ಬಸ್ರಿ ಆದವಳು ನೀನು, ಅಂತ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು, ಫ್ಯಾನೆ ಕೇಳಿಸ್ಕೊಳಕ್ಕೆ ಹೋಗ್ಬಾರ್ದು. ಶಾಕ್ ಹೊಡ್ದಂಗೆ ಆಗ್ಬಿಡ್ತದೆ ನಿನಗೆ. ನೆನೆಯ ಇರು, ಹೋಗ್ಬಿಟ್ಟು ಕಾಪಿ ಗಿಪಿ ಇಕ್ಕೊಬಿಟ್ಟು ಬರ್ತೀನಿ. ನಿಮ್ಮ ಅತ್ತೆ ನೋಡಮ್ಮ ನೋಡ್ಕೊಳ್ಳೋ ಪಸಂದ ಇದೆ ನೆನೆಯ. ಓದ್ಲು ಆ ಕಡೆ, ಓದೋಳು ಬರಲೇ ಇಲ್ಲ, ನಾನೇ ಇಕ್ಕೊಬಿಟ್ಟು ಬರ್ತೀನಿ ಇರು. ಅಯ್ಯೋ, ಹಂಗಾರೆ ದೆಯ್ಯ ಆಗಿ ನನ್ನ ಜೊತೆ ಲವ್ವರ್ ಆಗಿ ನನ್ನ ಜೊತೆ ಓಡಾಡ್ತಿರೋದು ನಮ್ಮ ಅತ್ತೆ ಮಗನೇನ? ಅಂದರೆ ಅವನು ನನ್ನನ್ನು ಇಷ್ಟಪಡ್ತಾ ಇದ್ನ, ನನ್ನ ಹೆಸರು ಹೇಳ್ತಿದ್ದಂಗೆ ಸತ್ತೋಗ್ಬಿಟ್ನ. ದೆಯ್ಯ ಆಗಿ ಓಡಾಡ್ತಾವನಿ, ಯಾರ ಕಣ್ಗೂ ಕಾಣಿಸ್ಕೊಂಡಿಲ್ಲ, ನನ್ನ ಕಣ್ಣು ಮಾತ್ರ ಕಾಣಿಸ್ಕೊತಾ ಇರೋದ. ಅಯ್ಯೋ ರಾಜ, ಒಂದೇ ಒಂದು ಕಿತ ಹೇಳೋದಲ್ವೇನ್ಲ ನಿನಗೆ ಪಿರುತಿ ಮಾಡ್ತಿದ್ದೆ ಅಂತ. ಒಂದು ದಿನಕ್ಕೂ ನನ್ನ ತಗೋ ಬಂದು ಹೇಳಿಲ್ಲ ನೀನು. ನನ್ನ ತಗೋ ಬಂದು ಹೇಳ್ದಿದ್ದಂಗೆ ನನಗೋಸ್ಕರ ಸತ್ತಿದ್ದಿ ಅಂದರೆ ಏನ್ಲ ಅರ್ಥ? ಅಯ್ಯೋ, ದೆಯ್ಯನೂ ಇವತ್ತೇ ತಿಥಿ ಅಂತ ಹೋಯ್ತು ಅಂದರೆ ಈ ದೆಯ್ಯ ಮತ್ತು ನಮ್ಮ ಅತ್ತೆ ಮಗನೇನೆ ಪಿಕ್ಸು. 100% ಪಿಕ್ಸು. ಅನ್ಯಾಯೋಗ ಜೀವ ಕಳ್ಕೊಂಬಿಟ್ಟಲ್ವೇನ್ಲ ನೀನು? ಅನ್ಯಾಯೋಗ ಜೀವ ಕಳ್ಕೊಂಬಿಟ್ಟೆ ನೀನು. ಒಂದು ಮಾತು ಅವತ್ತೇ ಹೇಳಿದಿದ್ರೆ ನಾನೇನು ನಿನ್ನ ಅಂತ ಇಷ್ಟಪಡ್ತಿರ್ಲಿಲ್ಲ, ನಿನ್ನನ್ನು ಇಷ್ಟೊಂದು ಇಷ್ಟಪಡ್ತಿದ್ಯಾ ಅಂತ ಹೇಳಿದ್ರೆ ದೆಯ್ಯ ಆಗಿನೂ ಬಂದು ನಂಗೆ ಸಹಾಯ ಮಾಡ್ತಿದ್ಯಾ ಅಂತಂದರೆ ನೀನು ಯಾವ ಪಾರ್ಟಿ ಇಷ್ಟಪಡ್ತೀಯಾ ಅಂತ ನಂಗೆ ಇವಾಗ ಗೊತ್ತಾಯಿತು. ಅಯ್ಯೋ ಥು, ಇಂಥ ಕೆಲಸ ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಸತ್ತು ಹಿಂಗೆಲ್ಲ ಹೋಗ್ಬಿಟ್ರೆ ಪಾಪ ಅಪ್ಪ ಅಮ್ಮನ ಕತೆ ಏನಾಗಬೇಡ ಹೇಳ್ರಿ. ಅಯ್ಯೋ ದೆಯ್ಯ, ಇಷ್ಟು ದಿನಕ್ಕೆ ಇವಾಗ ಗೊತ್ತಾಯ್ತು ನೀನು ಯಾರು ಅಂತ ಹೇಳ್ಬಿಟ್ಟು. ಈಗ ಮಾತಾಡ್ಸೋಣ ಅಂದರೆ ನೀನು ಬೇರೆ ಹೊಂಟೋಗಿದ್ಯಾ. ನಾಳೆಗೆ ಬಾ ಮಾತಾಡ್ತೀನಿ.